Praise the Lord. Greetings to all in the name of our Lord and Savior Jesus Christ. Today's Bible verse, Psalms 39 verse 12. Hear my prayer, Lord, and listen to my cry. Come to my aid when I weep. ಕೀರ್ತನೆಗಳು 39:12 ವಚನ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮೊರೆಗೆ ಕಿವಿಗೊಡು, ನನ್ನ ಕಣ್ಣೀರನ್ನು ನೋಡು, ಸುಮ್ಮನಿರಬೇಡ. ಇಲ್ಲಿ ಬಾಧೆಗೆ ಒಳಗಾಗಿರುವಂಥ ಒಬ್ಬ ಭಕ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆಹೋವ ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಮೊರೆಗೆ ಕಿವಿಗೊಡು, ನನ್ನ ಕಣ್ಣೀರನ್ನು ನೋಡು ಎಂಬುದಾಗಿ ದಾವೀದನು ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಪ್ರಾರ್ಥನೆಯನ್ನ ಕೇಳಿಸಿಕೊಂಡು ಅವನಿಗೆ ಸದುತ್ತರವನ್ನು ಕೊಟ್ಟನು. ಅವನ ಮೊದಲನ ಸ್ಥಿತಿಗಿಂತ ಅದ್ಭುತವಾದ ರೀತಿಯಲ್ಲಿ ದೇವರು ಆಶೀರ್ವದಿಸಿ ಅವನನ್ನ ಸುಸ್ಥಿತಿಗೆ ತಂದರು. ಪ್ರಿಯರೇ, ಹೌದು, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವಾತನು. ನಾವು ಕೂಡ ನಮ್ಮ ಕಣ್ಣೀರಿನ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ವೇಳೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ನನ್ನ ಪ್ರಿಯ ದೇವಜನರೇ, ನಿನ್ನ ಪ್ರತಿಯೊಂದೊಂದು ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಂಡಿದ್ದಾರೆ. ಪ್ರತಿ ಸಾರಿ ನೀನು ಪ್ರಾರ್ಥಿಸಿದ್ದು ದೇವರು ಕೇಳಿಸಿಕೊಂಡಿದ್ದಾರೆ. ಪ್ರತಿ ಸಾರಿ ನೀನು ಕಣ್ಣೀರಿಟ್ಟಿದ್ದು ದೇವರು ನೋಡಿದ್ದಾರೆ. ಪ್ರತಿ ಸಾರಿ ನೀನು ಯೇಸುವಿನ ನಾಮದಿಂದ ಪ್ರಾರ್ಥಿಸಿದ್ದು ದೇವರು ಕೇಳಿಸಿಕೊಂಡಿದ್ದಾರೆ. ಪ್ರತಿ ಸಾರಿ ನೀನು ನಂಬಿಕೆಯಿಂದ ಪ್ರಾರ್ಥಿಸಿದ್ದು ದೇವರು ಕೇಳಿಸಿಕೊಂಡಿದ್ದಾರೆ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗಿಲ್ಲ. ನನ್ನ ಪ್ರಿಯ ದೇವಜನರೇ, ದೇವರು ನಿನ್ನ ಪ್ರಾರ್ಥನೆಯನ್ನ ನೋಡಿಲ್ಲ ಎಂಬುದಾಗಿಯೇ ಅಲ್ಲ, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿಲ್ಲ ಎಂಬುದಾಗಿ ಇಲ್ಲ, ಆದರೆ ಯಾವಾಗಲೂ ನಿನ್ನ ಪ್ರಾರ್ಥನೆ ದೇವರ ಮುಂದೆ ಹೋಗುತ್ತಾ ಇದೆ. ದೇವರು ಅದನ್ನು ಜ್ಞಾಪಿಸಿಕೊಳ್ಳುತ್ತಾ ಇದ್ದಾರೆ. ದೇವರು ಅದನ್ನು ದಾಖಲಿಸಿಕೊಂಡಿದ್ದಾರೆ. ದೇವರು ನಿನಗೆ ಬಹುಮಾನವನ್ನು ಕೊಡುತ್ತಾರೆ. ಪ್ರಿಯರೇ, ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆ ದೇವರ ಮುಂದೆ ಧೂಪದ ಹಾಗೆ ಹೋಗುತ್ತಾ ಇದೆ. ಆಮೇನ್. ಹೌದು, ಪ್ರತಿ ಸಾರಿ ನೀನು ಪ್ರಾರ್ಥನೆ ಮಾಡಿದ್ದು ದೇವರು ಕೇಳಿಸಿಕೊಂಡಿದ್ದಾರೆ. ಮತ್ತಾಯ 21:22 ನಾವು ನೋಡುತ್ತೇವೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೀನು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ನೀನು ಪ್ರಾರ್ಥಿಸಿದ್ದು ಖಂಡಿತವಾಗಿಯೂ ದೊರೆಯುತ್ತದೆ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಆ ನಿನ್ನ ಪ್ರಾರ್ಥನೆಗೆ ಉತ್ತರ ದೊರೆಯುತ್ತದೆ. 1 ಸಮುವೇಲ 1:10 ನಾವು ನೋಡುತ್ತೇವೆ, ಹನ್ನಳು ಕಣ್ಣೀರಿನಿಂದ ಪ್ರಾರ್ಥಿಸಿದಳು ಎಂಬುದಾಗಿ. ಕಣ್ಣೀರಿನಿಂದ ಆಕೆ ಪ್ರಾರ್ಥಿಸಿದಾಗ ಆಕೆ ಪ್ರಾರ್ಥನೆಗೆ ಉತ್ತರ ದೊರೆಯಿತು. ಕೀರ್ತನೆ 56:8 ನಾವು ನೋಡುತ್ತೇವೆ, ನಿನ್ನ ಕಣ್ಣೀರು ದೇವರ ಬುದ್ದಲಿಯಲ್ಲಿ ತುಂಬಿಕೊಂಡಿವೆ ಎಂಬುದಾಗಿ. ಹೌದು, ನೀನು ಪ್ರಾರ್ಥನೆ ಮಾಡುವಾಗ ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆ ವ್ಯರ್ಥವಾಗಿ ಹೋಗಿಲ್ಲ. ಆ ಪ್ರಾರ್ಥನೆ, ಆ ಕಣ್ಣೀರಿನ ಹನಿಗಳು ದೇವರು ತನ್ನ ಬುದ್ದಲಿಯಲ್ಲಿ ತುಂಬಿಟ್ಟುಕೊಂಡಿದ್ದಾರೆ. ಪ್ರಿಯರೇ, ಪ್ರತಿ ಸಾರಿ ನೀನು ಪ್ರಾರ್ಥನೆ ಮಾಡುವಾಗ ಯೇಸುವಿನ ನಾಮದಲ್ಲಿ ಎಲ್ಲಿ 2-3 ಸೇರಿ ಬಂದು ಪ್ರಾರ್ಥನೆ ಮಾಡುತ್ತಾರೋ ಅವರ ಮಧ್ಯದಲ್ಲಿ ದೇವರು ಇರುತ್ತಾರೆ. ಯೆಹೋವನ ನಾಮ ಸ್ಮರಣೆ ಮಾಡುವವರ ಹೆಸರುಗಳು ದೇವರು ತನ್ನ ಜ್ಞಾಪಕದ ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದಾರೆ ಎಂಬುದಾಗಿ ಮಲಾಕಿಯನ್ನು ತನ್ನ ಪುಸ್ತಕದಲ್ಲಿ ಬರೆಯುತ್ತಾನೆ. ಪ್ರಿಯರೇ, ಹಾಗೆಯೇ ಯೋಹಾನ 14:14 ನಾವು ನೋಡುತ್ತೇವೆ, ಯೇಸುವಿನ ನಾಮದಲ್ಲಿ ನೀವು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಇನ್ನು ಮುಂದೆ ನೀವು ಪ್ರಾರ್ಥನೆ ಮಾಡುವಾಗ ಎಂದೇ ಪ್ರಾರ್ಥನೆ ಮಾಡಲಿ, ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಲಿ, ಆದರೆ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವಾಗಿಯೂ ಕೊಡುತ್ತಾರೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ. ನನ್ನ ದೇವರು, ನಿನ್ನ ದೇವರು ಖಂಡಿತವಾಗಿಯೂ ನಿನಗೆ ಉತ್ತರ ಕೊಡುತ್ತಾರೆ. ಒಬ್ಬ ದೇವ ಭಕ್ತನು ದೇವರಿಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಾನೆ. ಅವನು ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಅವನಿಗೆ ಒಂದು ಕುರ್ಚಿಯ ಅವಶ್ಯಕತೆ ಇತ್ತು. ಆದುದರಿಂದ ಅವನು ದೇವರ ಬಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಾನೆ, ದೇವರೇ ನನಗೊಂದು ಕುರ್ಚಿ ಕೊಡು ಎಂಬುದಾಗಿ. ಆ ಹಡಗು ಇನ್ನೇನು ಬಿಡುವಷ್ಟರಲ್ಲಿತ್ತು. ಇನ್ನೂ ಅರ್ಧ ತಾಸು ಮಾತ್ರ ಇತ್ತು. ಅವನ ಹೆಂಡತಿಗೆ ಈ ವಿಷಯ ತಿಳಿಯಿತು. ಅರ್ಧ ತಾಸಿನಲ್ಲಿ ಹಡಗು ಬಿಡಲಿಕ್ಕಿದೆ, ನಮಗೆ, ನನ್ನ ಯಜಮಾನರಿಗೆ ಕುರ್ಚಿ ಅವಶ್ಯಕತೆ ಇದೆ ಎಂಬುದಾಗಿ. ಹಾಗೆಯೇ ಸುತ್ತಮುತ್ತಲಿನ ಜನರಿಗೂ ಕೂಡ ಈ ವಿಷಯ ತಿಳಿತು. ಆ ಜನರು, ಇನ್ನೂ ಅರ್ಧ ತಾಸು ನಿಮ್ಮ ಹತ್ತಿರ ಇದೆ, ನೀವು ಹೋಗಿ ಕೊಂಡುಕೊಂಡು ಬನ್ನಿರಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಆ ದೇವ ಸೇವಕರು, ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೇನೆ, ನನ್ನ ದೇವರು ಖಂಡಿತವಾಗಿಯೂ ನನಗೆ ಕೊಡುತ್ತಾರೆ ಎಂಬುದಾಗಿ ಸಂಪೂರ್ಣವಾದ ಭರವಸೆಯನ್ನು ದೇವರ ಮೇಲೆ ಹಾಕಿ ಅವನು ದೇವರಿಗಾಗಿ ಅವನು ಕಾಯುತ್ತಾ ಇದ್ದನು. ಇನ್ನೇನು ಹಡಗು ಬಿಡುವಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಆ ದೇವ ಸೇವಕರಿಗೆ ಕೊಡಿರಿ ಎಂಬುದಾಗಿ ಆತನ ಹೆಸರು ಬರೆದು ಆ ಕುರ್ಚಿಯನ್ನು ಕೊಡ್ತಾರೆ. ಪ್ರಿಯರೇ, ಹೌದು, ಇದು
ನಿಜವಾದ ನಂಬಿಕೆ, ಇದು ಸಂಪೂರ್ಣವಾದ ನಂಬಿಕೆ, ಇದು ಅಚಲವಾದ ನಂಬಿಕೆ. ಇಂಥ ಒಂದು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಇವತ್ತೇ ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗ್ಲಪ್ಪ. ನೀನು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಇವತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಏನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವ, ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಇವತ್ತು ನನ್ನ ಪ್ರಾರ್ಥನೆಗೆ, ನನ್ನ ಮೊರೆಗೆ ಸದುತ್ತರ ಕೊಡು ಎಂಬುದಾಗಿ ನಿನ್ನ ಬಳಿ ಬಂದು ಅವರು ಬೇಡುತ್ತಿರುವಾಗ ದೇವ, ಇವರ ಕಣ್ಣೀರಿನ ಪ್ರಾರ್ಥನೆಯನ್ನು ನೋಡು ಕರ್ತನೆ. ಇವರನ್ನು ಆಶೀರ್ವದಿಸಪ್ಪ. ಯಾವ ವಿಷಯಕ್ಕಾಗಿ ಇವರು ಕಣ್ಣೀರಿಡ್ತಾ ಇದ್ದಾರೋ, ಇವರು ಕೇವಲ ನಿನ್ನ ಮುಂದೆಯೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿನಗೆ ಮಾತ್ರ ಹೇಳಿಕೊಳ್ಳುತ್ತಾ ಇದ್ದಾರೆ ದೇವ. ಇವರನ್ನು ನೋಡು ಕರ್ತನೆ. ಇವರ ಕಷ್ಟಕ್ಕೆ ಸ್ಪಂದಿಸು ಸ್ವಾಮಿ. ಇವರ ಕಣ್ಣೀರನ್ನು ಹೋಗಲಾಡಿಸು, ಇವರ ನಂಬಿಕೆಯನ್ನು ಹೆಚ್ಚಿಸು. ದೃಢವಾದ ನಂಬಿಕೆ ನಿನ್ನ ಮೇಲೆ ಇಡಲಿಕ್ಕೆ ಸಹಾಯ ಮಾಡು ಕರ್ತನೆ. ಇವರು ಕೇಳಿದ್ದೆಲ್ಲವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.